ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತಿಂದ ಏನಪ್ಪ ಬ್ಲಾಗ್ ಅಂದರೆ ಒಂದು ಹೇರ್ ಕೇರ್ ರೂಟೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಬಿಸಿಲಲ್ಲೆಲ್ಲ ಓಡಾಡ್ತಿರ್ತೀನಿ, ನಾವು ಪೂರ್ತಿ ಡ್ಯಾಂಡ್ರಫ್ ಆಗಿದೆ ಗೈಸ್. ಕೆಲಸ ಮನೆ ಅದೇ ಆಯಿತು. ಸೊ ಟೈಮೇ ಇರಲಿಲ್ಲ ಮಾಡ್ಕೊಳಕ್ಕೆ. ಸೊ ಫ್ರೀ ಸಿಕ್ಕಿದೆ. ಸೊ ಹೇರ್ ರೂಟೀನ್ ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ ಗೈಸ್. ತುಂಬ ಜನ ಕೇಳ್ತಿದ್ರಲ್ಲ, ಏನು ಮಾಡ್ತೀನಿ ನಿನ್ನ ಕೂದಲಿಗೆ, ನಿನ್ನ ಕೂದಲು ಇಷ್ಟು ಸಾಫ್ಟ್ ಇದೆಯಲ್ಲ, ಏನೇನು ಮಾಡ್ತೀಯಾ ಅದೆಲ್ಲ ಕೇಳ್ತಿದ್ದು ಗೈಸ್. ಸೊ ಹಂಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಏನೇನು ಹಾಕ್ಬೇಕಂದ್ರೆ ಕರ್ಡ್ ಮತ್ತು ಲೆಮನ್ ಅಷ್ಟೇ ಗೈಸ್. ಇದರಿಂದ ನಿಜ ಹೇರ್ಸ್ ತುಂಬ ಅದರಲ್ಲಿರೋ ಡ್ಯಾಂಡ್ರಫು ಏನೋ ಬ್ಯಾಡ್ ಪಾರ್ಟಿಕಲ್ಸ್ ಏನೋ ಇದ್ದರೆ ಅದೆಲ್ಲ ರಿಮೂವ್ ಆಗುತ್ತೆ ಗೈಸ್. ತುಂಬ ಬೆಸ್ಟ್ ಇದಕ್ಕಿಂತ ಒಳ್ಳೆ ರೆಡಿಮೇಡ್ ಅದೇನೇನೋ ಆಚೆಗಡೆಲ್ಲ ಸ್ಪಾನ್ಸರ್ ಮಾಡ್ತಿರ್ತಾರೆ, ಅದು ಇಸ್ಕೊಳ್ಳಿ, ಇದು ಬೈ ಮಾಡಿ, ಅದು ಬೈ ಮಾಡಿ, ಅದೆಲ್ಲ ಬೇಡ ಗೈಸ್. ಮನೇಲೆ ಹೋಮ್ ಮೇಡ್ ಒಂದು ಕರ್ಡು ಒಂದು ಲೆಮನ್ ಇದ್ದರೆ ಸಾಕು ಗೈಸ್, ನಿಮ್ಮ ಕೂದಲು ಚೆನ್ನಾಗಿ ಬೆಳೀತದೆ. ಇದೇ ನಾನು ಯಾವಾಗಲೂ ಫಾಲೋ ಮಾಡೋದು. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ, ಹಾಗಾಗಿ ನಾನು ಮಾಡ್ಕೊಳಕ್ಕಾಗಿದೆ. ಹೇರ್ ಕಡೆನೂ ಗಮನ ಕೊಡೋಕ್ಕಾಗಿಲ್ಲ. ಇವಾಗ ಟೈಮ್ ಸಿಕ್ಕಿದೆ, ಸೊ ಮಾಡ್ಕೊತಾ ಇದ್ದೀನಿ ಗೈಸ್. ಅಷ್ಟೇ ಗೈಸ್. ಹಿಂಗೆ ಅಪ್ಲೈ ಮಾಡ್ಕೊತಾ ಇರಿ. ಅಪ್ಲೈ ಮಾಡ್ಕೊಂಡು 10-15 ನಿಮಿಷ ಬಿಡಿ, ವಾಶ್ ಮಾಡಿ, ಆಮೇಲೆ ಫೈನಲ್ ರಿಸಲ್ಟ್ ಬರುತ್ತೆ ನೋಡಿ. ಸೊ ನೋಡಿ ಗೈಸ್, ಬಿಟ್ಟಿದ್ದೀನಿ ಒಂದು 10-15 ನಿಮಿಷ ಬಿಟ್ಟಿದ್ದೀನಿ. ಇವಾಗೇನು ಹೋಗಿ ಹೇರ್ ಬಾತಿಂಗ್ ಮಾಡ್ಕೊಂಡು ಬರ್ತೀನಿ. ಸೊ ಸಿಗೋಣ. ನೀವು ಬೇಕಿದ್ರೆ ಮೇಥಿ ಕರ್ಡ್ ಹಾಕೊಬೋದು, ಇಲ್ಲಾಂದರೆ ಆಲೋವೆರಾ ಹಚ್ಕೊಬೋದು, ಇಲ್ಲಾಂದರೆ ಕರ್ಡು ಮತ್ತು ಲೆಮನ್ ಅಷ್ಟೇ ಗೈಸ್, ಇನ್ನೇನು ಯೂಸ್ ಮಾಡ್ಕೊಬೇಡಿ. ಸೊ ಫೈನಲ್ ಹೇರ್ ನೋಡಿ ಗೈಸ್ ಹೆಂಗಿದೆ. ಸೊ ಇದೇ ಫೈನಲ್ ಲುಕ್ ಆಫ್ ಮೈ ಹೇರ್. ಸೊ ಇವಾಗಿನ ಹೇರ್ ಬಾತಿಂಗ್ ಮಾಡ್ಕೊಂಬಂದಿದ್ದೀನಿ, ಆಮೇಲೆ ತೋರಿಸ್ತೀನಿ ಗೈಸ್. ಸೊ ಫೈನಲ್ ಲುಕ್ ನೋಡಿದ್ರೆ ಗೈಸ್, ಆಚೆ ಕಡೆ ಹೋಗಿ ಬಂದೆ, ಆದರೂ ನೋಡಿ ಗೈಸ್ ಹೆಂಗಿದೆ ಕೂದಲು, ಧೂಳಲ್ಲೆಲ್ಲ ಓಡಾಡ್ಕೊಂಡು ಬಂದೆ ನೋಡಿ. ಫೈನಲ್ ಲುಕ್ಕು ಇದೆ ಗೈಸ್. ಓಕೆ ಗೈಸ್, ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.